ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಹಬ್ಬ. ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ನಾಗ ದೇವತೆಯನ್ನು ಪೂಜಿಸಲಾಗುತ್ತದೆ. ಪೂಜೆಯ ಅಂಗವಾಗಿ ದೇವಸ್ಥಾನದ ಹಾಗೂ ಹುತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ರಕ್ಷಿಸಲೆಂದು ಬೇಡಿಕೊಂಡು ಜನರು ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸುತ್ತಾರೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಳು ತಂಗಿ ಮತ್ತು ಅವಳಿಗೆ 4 ಜನ ಅಣ್ಣಂದಿರು ಇದ್ದರು. ಮನೆಯವರೆಲ್ಲ ಸೇರಿ ಒಟ್ಟಿಗೆ ನಾಗರ ಪಂಚಮಿಯಂದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ಆ ಸಮಯದಲ್ಲಿ ಅಲ್ಲಿಗೆ ನಾಗರ ಹಾವೊಂದು ರಭಸದಿಂದ ಬಂದು 4 ಜನ ಅಣ್ಣಂದಿರನ್ನು ಬಲಿ ತೆಗೆದುಕೊಂಡಿತು. ನಂತರ ಆ ತಂಗಿಯು ಅಣ್ಣಂದಿರನ್ನು ಕಳೆದುಕೊಂಡ ನೋವನ್ನು ತಡೆಯಲಾರದೆ ಆ ನಾಗರ ಹಾವಿಗೆ ಕೇಳಿದಳು, ನನ್ನ 4 ಜನ ಅಣ್ಣಂದಿರಲ್ಲಿ ಒಬ್ಬರನ್ನಾದರೂ ಬದುಕಿಸಿಕೊಡು, ನಾನು ಯಾರನ್ನು ಅಣ್ಣ ಎಂದು ಕರೆಯಲಿ ಎಂದು ಕಣ್ಣೀರಿಟ್ಟಳು. ತದನಂತರ ಆ ನಾಗರ ಹಾವು ಆಕೆಯ ಮಾತಿಗೆ ಕಿವಿಗೊಟ್ಟು ಅಣ್ಣಂದಿರ ಬಳಿ ಬಂದು ಒಬ್ಬ ಅಣ್ಣನನ್ನು ಪ್ರಾಣಾಪಾಯದಿಂದ ಕಾಪಾಡಿತು. ನಂತರ ಅಣ್ಣ ತಂಗಿ ಇಬ್ಬರೂ ಸೇರಿ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಮೊದಲನೆಯ ದಿನ ನಾಗಪ್ಪನಿಗೆ ಸಾಂಪ್ರದಾಯಿಕವಾಗಿ ಬಂದಿರುವ ಮೊದಲನೆಯ ದಿನದಲ್ಲಿ ನಾವು ನಾಗಪ್ಪನಿಗೆ ಬೆಲ್ಲದ ಹಾಲನ್ನು ಹಾಕುತ್ತೇವೆ. ಇದು ನಮ್ಮ ಮನೆಯಲ್ಲಿರುವ ನಾಗಪ್ಪನಿಗೆ ಫಸ್ಟ್ ಡೇ ಹಾಲು ಹಾಕಿರುವ ದೃಶ್ಯ. ನಾಗಪ್ಪನಿಗೆ ಇಷ್ಟವಾದಂತಹ ಪದಾರ್ಥಗಳು ಶೇಂಗಿನ ಉಂಡೆ, ತಂಬಿಟ್ಟಿನ ಉಂಡೆ, ಎಳ್ಳುಂಡೆ, ಆಮೇಲೆ ಗುಗ್ರಿ, ಚಕ್ಕುಲಿ, ಇನ್ನು ನಾನಾ ಥರದ ನಾಗಪ್ಪನಿಗೆ ಇಷ್ಟವಾಗುತ್ತದೆ. ನಾವು ನಮ್ಮ ಮನೆಯಲ್ಲಿ ಮೊದಲನೇ ದಿನದಲ್ಲಿ ಇಷ್ಟು ಪದಾರ್ಥಗಳು ನಾಗಪ್ಪನಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತೇವೆ. ಎರಡನೇ ದಿನದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಡೇ 2 ವ್ಲಾಗ್ಸ್. ಎರಡನೇ ದಿನದಲ್ಲಿ ನಾಗಪ್ಪನಿಗೆ ಬಿಳಿ ಹಾಲನ್ನು ಸಮರ್ಪಿಸಿ ನಂತರ ನಾವು ನಮ್ಮ ಮನೆಯ ಪದ್ಧತಿಯಂತೆ ಹೊರಗಡೆ ಹಾಲು ಹಾಕಲು ಹೋಗುತ್ತೇವೆ. ನಮ್ಮ ಮನೆಯಿಂದ ಕೆಲವೇ ದೂರದಲ್ಲಿ ನಾಗಪ್ಪನ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ನಾವು ಬಿಳಿ ಹಾಲನ್ನು ಹಾಕಲು ಹೋಗುತ್ತಿದ್ದೇವೆ.
ನಾಗಮ್ಮ. ಓ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ನನ್ನ ತವರೂರು ಗೋಕುಲ ನಗರ ಅಲ್ಲಿ ಇರುವುದು ರಾಜ ಮಂದಿರ ನನ್ನ ತವರೂರು ಗೋಕುಲ ನಗರ ಅಲ್ಲಿ ಇರುವುದು ರಾಜ ಮಂದಿರ ಹ್ಯಾಂಗ ಇರಲವ್ವ ತವರ ಮನೆ ಮರೆತ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಹ್ಯಾಂಗ ಇರಲವ್ವ ತವರ ಮನೆ ಮರೆತ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ